ಎಲ್ಲರಿಗೂ ಬೆಳಗಿನ ಶುಭೋದಯ. ಸಚೇತನ ಕಾರ್ಯಕ್ರಮದ ಇಂದಿನ ವಿಷಯ ಕದಂಬರು. ಕದಂಬರು ಭಾರತದ ದಕ್ಷಿಣ ಭಾಗದಲ್ಲಿ ಆಳಿದಂತಹ ರಾಜಮನೆತನಗಳಲ್ಲಿ ಒಂದು ಕದಂಬರ ರಾಜವಂಶ. ಈ ಕದಂಬರ ರಾಜಧಾನಿ ಬನವಾಸಿಯಾಗಿದ್ದು, ಈ ಕದಂಬರ ರಾಜವಂಶದ ಪ್ರಸಿದ್ಧ ದೊರೆ ಮಯೂರವರ್ಮ. ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ಯಾವ ಭಾಗವನ್ನ ಕದಂಬರು ಆಳಿದ್ರು ಅನ್ನುವಂಥ ಚಿತ್ರ. ನಂತರ ಕದಂಬರ ಬಗ್ಗೆ ಹೇಳಲು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತಹ ಹನುಮವ್ವ ಮಾಳೋತರ್ ಮತ್ತು ಕದಂಬರ ಲಾಂಛನ ಮತ್ತು ಕದಂಬರ ರಾಜಧಾನಿ ಆದಂತಹ ಬನವಾಸಿಯ ಮಧುಕೇಶ್ವರ ದೇವಾಲಯ ಹಾಗೂ ಹಲ್ಮಿಡಿ ಶಾಸನ, ಈ ಎಲ್ಲ ಮಾಹಿತಿಯನ್ನ ನಮ್ಮ ಮುದ್ದು ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನನ್ನ ಹೆಸರು ಹನುಮವ್ವ ಮಾಳೋತರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕದಂಬರು. ಬನವಾಸಿಯ ಕದಂಬರು. ಕದಂಬ ಮನೆತನವು ಕನ್ನಡದ ಮೊದಲ ರಾಜ ಮನೆತನ. ಇವರು ಶತವಾಹನರ ನಂತರ ವಾಯು ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ಕದಂಬ ವಂಶದ ಸ್ಥಾಪಕ ಮತ್ತು ಪ್ರಸಿದ್ಧ ರಾಜ ಮಯೂರ ಶರ್ಮ ಅವನ ಮನೆಯ ಬಳಿ ಕದಂಬ ವಂಶ ವೃಕ್ಷವಿದ್ದ ಕಾರಣ ಅವನ ವಂಶ ಕದಂಬ ಎಂದಾಯಿತು. ಕದಂಬರ ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಅವರ ಲಾಂಛನ ಸಿಂಹ. ಮಯೂರವರ್ಮ. ಬ್ರಹ್ಮಾನಂದ ಮಯೂರವರ್ಮನನ್ನು ವಿದ್ಯಾಭ್ಯಾಸಕ್ಕೆ ಕಂಚಿಗೆ ಹೋಗಿದ್ದಾಗ ಪಲ್ಲವರ ಸೇನಾಧಿಕಾರಿಯಿಂದ ಅವಮಾನಕ್ಕೆ ಒಳಗಾದನು. ಅವಮಾನ ಸಹಿಸಿದ ಮಯೂರ ಶರ್ಮವನ್ನು ಬ್ರಹ್ಮನತ್ವವನ್ನು ತೋರಿದನು. ಶತ್ರುನಾಗಲು ಹೊರಟನು. ಗುಡಗಾಡಿಯಲ್ಲಿ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿ ನಡೆಸಿದನು. ಅಂತಿಮವಾಗಿ ಪಲ್ಲವ ದೊರೆದು ಅವನ ರಾಜ್ಯತ್ವವನ್ನು ಬಳಸಿ ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರ ಶರ್ಮನಿಗೆ ವಹಿಸಿದನು. ಮಯೂರ ಶರ್ಮನು ಚಿತ್ರದುರ್ಗ ಸಮೀಪದ ಚಂದ್ರವಳ್ಳಿ ಸಮೀಪ ಕರೆದನು ದುರಸ್ತಿ ಮಾಡಿಸಿದನು. ಕದಂಬರ ಕಾಲದಲ್ಲಿ ಪ್ರಾಕೃತಿಕ, ಸಾಂಸ್ಕೃತಿಕ ಮತ್ತು ಕನ್ನಡ ಭಾಷೆಗಳು ಪ್ರಚಲಿತದಲ್ಲಿದ್ದವು. ಪ್ರಾರಂಭದಲ್ಲಿ ಪ್ರಾಕೃತಿಕ ಭಾಷೆ ಸಂಸ್ಕೃತವು, ಅನಂತರ ಸಂಸ್ಕೃತ ಭಾಷೆಯು ಹೆಚ್ಚಿನ ಮಾನ್ಯತೆ ಪಡೆಯಿತು. ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿತ್ತು. ಶಿಕ್ಷಣದಲ್ಲಿ ಅದರ ಬಳಕೆಯಿತ್ತು. ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ದೊರಕಿತು. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಕನ್ನಡ ಶಾಸನಗಳೆಲ್ಲ ಅತಿ ಪ್ರಾಚೀನ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲ ಸಂಸ್ಕೃತ ಶಾಸನವೊಂದು ದೊರಕಿದ್ದು ಕುಬ್ಬ ಎಂಬ ಕವಿಯು ರಚಿಸಿದ್ದರು. ಕರ್ನಾಟಕದ ಸಂಸ್ಕೃತ ಕವಿಗಳು ಈತನೇ ಅತಿ ಪ್ರಾಚೀನನು. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರಕುತ್ತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಕದಂಬರ ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ವಿಶೇಷ ಕೊಡುಗೆ ನೀಡಿದರು. ಅವರ ಬನವಾಸಿಯಲ್ಲಿದ್ದ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಮಧುಕೇಶ್ವರ ಇಲ್ಲಿಯ ಮುಖ್ಯ ದೇವಾಲಯ. ಮಧುಕೇಶ್ವರ ಕದಂಬ ಅರಸರು ದೇವರು. ಬನವಾಸಿಯಲ್ಲಿ ಮನೆ ಸೆಳೆಯುವ ಪರಶುರಾಮನ ಮೂರ್ತಿ ಶಿಲ್ಪ ಹೊಂದಿದೆ. ಧನ್ಯವಾದಗಳು. ಇಲ್ಲಿಯವರೆಗೂ ಕದಂಬ ರಾಜಮನೆತನದ ಬಗ್ಗೆ ತಿಳಿಸಿಕೊಟ್ಟಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ನೋಡ್ರಿ, ಇಲ್ಲಿ ಚಿತ್ರ ನೋಡ್ರಿ, ಇದು ಕದಂಬರರ ರಾಜ ಲಾಂಛನ. ಇಲ್ಲಿ ಸಿಂಹದ ಚಿತ್ರ ಐತಿ. ಇದು ಹಿಂಭಾಗ, ಇದು ಲಾಂಛನದ ಮುಂಭಾಗ ಸಿಂಹದ ಮುಖ, ಹಿಂದೆಗಡೆ ಚಿತ್ರ, ಈ ರೀತಿಯಾಗಿ. ಮತ್ತು ಇದು ಬನವಾಸಿಯೊಳಗೆ ನೀವೆಲ್ಲ ಪ್ರವಾಸದೊಳಗೆ ನೋಡಿರಿ ಮಧುಕೇಶ್ವರ ದೇವಾಲಯ. ಬನವಾಸಿಗೆ ಪ್ರವಾಸಕ್ಕೆ ಹೋದಾಗ ನೀವು ನೋಡಿರಿ ಮಧುಕೇಶ್ವರ ದೇವಾಲಯ. ಇನ್ನೊಂದು ಹಲ್ಮಿಡಿ ಶಾಸನ ನೋಡ್ರಿ. ಇವರಲ್ಲಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಹೆಂಗೈತೆ ಅನ್ನೋದನ್ನ ಚಿತ್ರ ಕೂಡ ತಗೊಂಬಂದಾರ ನೋಡ್ರಿ ಎಲ್ರು. ಹಲ್ಮಿಡಿ ಶಾಸನದ ಚಿತ್ರ. ಮತ್ತೆ ಅದೇ ರೀತಿಯಾಗಿ ಸಂಸ್ಕೃತ ಶಾಸನವಾದಂತಹ ತಾಳಗುಂದ ಶಾಸನ ಕೂಡ ಇವರ ಅವಧಿಯಲ್ಲಿ ಆದಂತಹದ್ದು. ಅದು ಸಂಸ್ಕೃತದ ಮೊದಲ ಶಾಸನ. ತಾಳಗುಂದ ಶಾಸನ ಸಂಸ್ಕೃತದ ಮೊದಲ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ.
ಈ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದ.